ನಮಸ್ಕಾರ ರೀ. ಶಿವಪ್ಪ ನೀಡಿಗಿ ನೀರಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ರಿ. ಉಮೇಶ್ ಅಣ್ಣವ್ರು ಕರೆಸಿದೀವಿ ರೀ ನಾವು ಇಲ್ಲಿಗೆ ನಮ್ಮ ಕೆರಿಗೆ, ಯಾತಿರಿ ಕೆರಿಗೆ. ಅವ್ರು ಬಂದು ಪ್ರತಿಭಟನೆ ಮಾಡಿದ್ರಿ. ಮಾಡಿದ ಮ್ಯಾಲ ನೀರು ಬರ್ಲಾಕತ್ತವ್ರಿ. ಇವತ್ತು ನಮ್ಮ ಕೆರಿಗೆ ಬೀಳಾಕತ್ತವ್ರಿ. ನೀರು ಪೈಪ್ ಲೈನ್ ಚಾಲು ಮಾಡಿಸ್ಯಾರ ರೀ ಉಮೇಶ್ ಅಣ್ಣವ್ರು. ಇಲ್ಲ ಅವ್ರಿಗನ್ನ ಹೋರಾಟ ಮಾಡ್ಲಂದ್ರೆ ನಾವು ಬೆಂಗಳೂರಿಗೆ ಬಾಂಬೆಗೆ ಹೋಗೋ ಪರಿಸ್ಥಿತಿ ಇತ್ತು ರೀ ನಮ್ಮದು ಬೀಳಾಕಾಡ. ಈಗ ಅವರು ಬಂದು ಮಾಡಿಸಿ ಅದಕ್ಕಾಗಿ ಇವತ್ತು ನೀರು ಇವತ್ತು ಬಂದವ್ರಿ. 3 ದಿನದ ಮೇಲೆ ಇವತ್ತು ಬಂದವ್ರಿ ನಮ್ಮ ಕೆರಿಗೆ ನೀರು ಸಣ್ಣ ಇನ್ನೂ ಬೀಳಾಕತ್ತವ್ರಿ ಸಾಬ್ರಿ. ಅದಕ್ಕಾಗಿ ಉಮೇಶ್ ಅಣ್ಣವ್ರಿಗೆ ನಾವು ಬೇಡಿಕೊಂಡಿವಿ ರೀ. ಅವರು ಪಾಪ ಇದು ಮಾಡಿ ಹೋರಾಟ ಮಾಡಿ ನಮ್ಗೆ ನೀರು ಬಿಡ್ಸ್ಯಾರ ರೀ. ಅದಕ್ಕಾಗಿ ನಾವು ಅದನ್ನು ನೋಡ್ಲಾಕತ್ತೀವಿ. ಈಗ ಬೀಳಾಕತ್ತವ ನೀರು. ಅದಕ್ಕಾಗಿ ಇದು ಮಾಡ್ರಿ ಅಂತ ಬೇಡಿಕೊಳ್ತೀವಿ. ನಿಮ್ಮ ಹೆಸರು? ಶಿವಪ್ಪ ನೀಡಿ. ನಮಸ್ಕಾರ ರೀ ಸರ. ಇವಾಗ 3 ದಿನ ಆಯ್ತು ರೀ ನೀರು ಬರಕತ್ತಿ. ಇವಾಗ ಉಮೇಶ್ ಅಣ್ಣವ್ರು ಬಂದು ಹೋರಾಟ ಮಾಡಿದ್ರು. ಇವಾಗ ಬರಕತ್ತಾವ ನೀರು. ಕೆರೆ ತುಂಬಿಸ್ಬೇಕ್ರಿ ಒಟ್ಟು ಇದು. ಅವ್ರು ಬಂದಮೇಲೆ ಬಂದು ನೀರು ಚಾಲಾಗ್ಯಾವ್ರಿ. ಅವಾಗ ಏಸೋ ಆಫೀಸರ್ ಬಂದು ಆದ್ರೆ ನೀರು ಬರಲಿಲ್ಲ ರೀ. ಅವಾಗ ಬಂದರು ನೋಡಿದ್ರು ವಾದರು, ಬಂದರು ನೋಡಿದ್ರು ವಾದರು. ಇವ್ರು ಅಣ್ಣವ್ರು ಯಾವಾಗ ಉಮೇಶ್ ಅಣ್ಣವ್ರು ಬಂದು ಇಷ್ಟು ಹೋರಾಟ ಮಾಡಿದ್ರು ಅವಾಗ ನೀರು ಚಾಲಾದ್ರು. ಇವತ್ತು ಈ ಕೆರೆ ತುಂಬಿಸ್ಬೇಕ್ರಿ ಒಟ್ಟು ಇದು. 1 ದಿನ 2 ದಿನ ಬಂದ್ಮೇಲೆ ಮತ್ತೆ ಆದರೆ ನಡೆಯಲ್ರಿ ಒಟ್ಟು. ಇದು ಕೆರೆ ತುಂಬಿದ್ರೆ ನಾವು ಒಳ್ಳೇದಾಗ್ತದ್ರಿ. ಕೆರೆ ತುಂಬಿತ್ತಂದ್ರೆ ಒಬ್ಬರಿಲ್ರಿ 100 ಮಂದಿ ಬದುಕ್ತಾರ. ಇವ್ರು ಉಮೇಶ್ ಅಣ್ಣವ್ರಿಗೆ ಧನ್ಯವಾದಗಳು. ಇವ್ರು ಬಂದದಕ್ಕೆ ಭಾಳ ಚಲೋ ಆಯ್ತು ರೀ. ಇವ್ರು ಬಂದು ಹೇಳಿದದಕ್ಕೆ ಕೆರೆ ತುಂಬಲಿ ಒಟ್ಟು. ಕೆರೆ ತುಂಬಿದ ಮೇಲೆ ನಾವು ಮುಂದೆ ಬದುಕ್ತಿಲ್ವ ಮುಂದೆ. ನಿಮ್ಮ ಹೆಸರು? ಮೊಹಮ್ಮದ್ ಹಸನ್. ಯಾದಗಿರಿ ನಗರ ಕಂಡುಕೊಂಡಿರ್ತಕ್ಕಂಥ ಈ ದೊಡ್ಡ ಕೆರೆಯಲ್ಲಿ ಸುಮಾರು 450 ಹೆಚ್ಚಿಗೆ ಎಕರೆ ಆಗಿದ್ರು ಕೂಡ ಇಲ್ಲಿ ನೀರಿನ ಏನಂದ ಸನ್ನದ್ಲಿಂತ ಪೈಪ್ಲೈನ್ ಆದರೂ ಕೂಡ ಇಲ್ಲಿ ತನಕ ಕೆರೆ 3 ವರ್ಷ ಆದರೂ ಕೆರೆ ತುಂಬಿದ್ದಿಲ್ಲ. ರೈತರು ನಾನು ಕರೆ ಮಾಡಿದಾಗ ಇದೇ ಜಾಗದ ಕುಂತ್ಕೇಜ್ ನಾವು ಖಾಲಿ ಕೆರೆಯಲ್ಲಿ ಕೂತು ವಿನೋದನ ಪ್ರತಿಭಟನೆ ಮಾಡಿದಾಗ ಈಗ ನಮ್ಮ ಮಧ್ಯ ಮಹಾರಾಷ್ಟ್ರದಿಂದ ಮಳೆ ಆಗಿರೋದ್ರಿಂದ ಸಾಕಷ್ಟು ನೀರು ಹರಿದು ಹೋಗೋದ್ರಿಂದ ಭೀಮಾ ನದಿಯಲ್ಲಿ ಆ ನೀರನ್ನು ನಮ್ಮ ಬಳಕೆ ಆಗಬೇಕು, ಇಲ್ಲಿಗೆ ನೀರು ಹರಿಸ್ಬೇಕಂತಕ್ಕಂಥದ್ದು ನಾವು ಹೋರಾಟ ಮಾಡಿದ್ವಿ. 2 ದಿವಸದಾಗ ನಮ್ಗೆ ಸ್ಪಂದಿಸಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು KBJNL ಅಧಿಕಾರಿ ಸಿಬ್ಬಂದಿಗಳಿಗೆ ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯಾದಗಿರಿ ನಗರ ದೊಡ್ಡ ಕೆರೆಗೆ ನೀರು ಬಂದು ಬೀಳ್ತಕ್ಕಂಥದ್ದು ಒಂದೇನದು ಜಿಲ್ಲಾಡಳಿತಕ್ಕೆ ಮತ್ತು KBJNL ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಒಂದು ನಂದೊಂದು ಮನವಿ. ಆದರೆ ಇಷ್ಟೇ ಬಿಟ್ಟರೆ ಆ ಸಾಲದು ಕೆರೆ ತುಂಬುವವರಿಗೆ ನಿರಂತರವಾಗಿ ನೀರು ಬಿಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ, ನಿರಂತರ ಹೋರಾಟ ಮಾಡ್ತೀವಿ. ಈ ಕೆರೆ ಕೆಳಗಡೆ ಇರ್ತಕ್ಕಂಥ ಎಲ್ಲ ರೈತರು ಏನದ ಭತ್ತ ಬೆಳಗ್ಗೆ ನಾಟಿ ಮಾಡದೆ ಹಂಗೆ ಕೂತಿದ್ದಾರೆ. ಇವತ್ತು ನಾಟಿ ಮಾಡೋದು ಪ್ರಾರಂಭ ಆಗ್ತದೆ. ಅವರಿಗೆ ಸಂಪೂರ್ಣ ನಾವು ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ರು ಕೂಡ ಈ ಕೆರೆ ನೀರಿನಿಂದ ಭತ್ತ ಬೆಳೀತಕ್ಕಂಥ ಕೆಲಸಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ KBJNL ಅಧಿಕಾರಿಗಳು ನಿರಂತರ ಸನ್ನತಿ ಬ್ರಿಡ್ಜ್ ಕಂಬಾರದಿಂದ ನಿರಂತರ ನೀರು ಕೊನೆ ಕೆರೆ ಆಗಿರೋದಂತ ಈ ಕೆರೆಗೆ ನಿರಂತರವಾಗಿ ನೀರು ಹರಿಸಿ ನೀರು ತುಂಬಿಸಿ ಕೆಳಭಾಗದ ಜಮೀನಿಗೆ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ನಿರಂತರ ಮಾಡಿದಾಗ ಮಾತ್ರ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುತ್ತದೆ. ಇಲ್ಲಾಂದ್ರೆ ಮತ್ತೆ ನಿರಂತರ ಹೋರಾಟ ಮಾಡಬೇಕಾದಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಗದ್ದಿತ್ರಿ 3 ವರ್ಷದಿಂದ ನಾವು ಈಟೆ ಮಾಡ್ಕೊಂತ ಹೊಂಟಿದ್ದೀವಿ. ನಮ್ಗೆಲ್ಲ ಬೆಂಗಳೂರು ಪರಿಸ್ಥಿತಿ ಹೋಗೋದು ಬಂದಿತ್ತು ರೀ. ಈಗ ಅವರು ಮುದ್ನಾಳ್ ಉಮೇಶ್ ಅಣ್ಣವರು ನಮ್ಗೆ ಸ್ವಲ್ಪ ಬಂದ್ ಕೇಸಿ ಏನಾಗಲಿ ಅಂತಂದು ನೀರಿಂದ ಮಾಡಿದ್ರಿ. ಎಷ್ಟು ದಿನದಾಗ ಬಂದವ್ರಿ? 2 ದಿನದಾಗ ಬಂದವ್ರಿ. ನೀರು ಬಂದವ್ರಿ. ಈಗ ನಾವು ಆ ಕಡೆ ಈ ಕಡೆ ದುಡಿಯೋಕೆ ಹೋಗ್ರಿ. 200 ರೂಪಾಯಿ ಕೂಲಿ ಮಾಡೋರು. ಅವ್ರು ಬಂದ ಕೇಸಿ ನಮ್ಗೆ ಹಿಂಗೆಲ್ಲ ಮಾಡಿದದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ರಿ. ಇವಾಗ ಇಲ್ಲೇ ಆರಾಮ್ ಗದ್ದೆ ಇಲ್ಲೇ ಮಾಡ್ತೀವಿ ರೀ. ಎಲ್ಲ ಇಲ್ಲಾಂದ್ರೆ ಬೆಂಗಳೂರು ಪರಿಸ್ಥಿತಿ ಹೋಗೋದಿತ್ತು ರೀ. ನಾವು 200 ರೂಪಾಯಿ ಕೂಲಿ ದುಡಿಯೋರು. ನಾವು ತಂದೆಗಟ್ಟು ಮಾಡೇಗಟ್ರಿ. ಈಗ ಆಯ್ತು ರೀ ಇಲ್ಲೇ ಮಾಡ್ಕೊಂಡು ಉಣಂಗ ನಮ್ಗೆ ಅವರು ಸಹಾಯ ಮಾಡ್ಯಾರಿ ಮುದ್ನಾಳ್ ಉಮೇಶ್ ಅಣ್ಣವ್ರು. ನಿಮ್ಮ ಹೆಸರು? ಬಸಪ್ಪ ರೀ. ನಾವು ಇಲ್ಲೇ ದೊಡ್ಡ ಕೆರೆ ಅಂತ ಇರೋಂಥ ಸಣ್ಣ ರೈತರು. ಕೆರೆ ಅಡಚಣೆಯಿಂದ ನಮಗೆ ನೀರಿನ ತೊಂದರೆ ಇದ್ದ ಸಂಬಂಧ ನಾವು ಉಮೇಶ್ ಅಣ್ಣ ಮುದ್ದಾಳ್ ಅವರಿಗೆ ಕರೆಸಿ ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡಿದ್ದೀವಿ. ಅವ್ರು ಬಂದು ನಮ್ಮದೆಲ್ಲ ಪ್ರಾಬ್ಲಮ್ಗಳ ನೋಡಿ ನಾವು ಹೋರಾಟ ಮಾಡಿ ಕೆರೆಗೆ ನೀರು ತರೋಂಥ ಅನುಕೂಲ ಮಾಡಿಕೊಟ್ಟಾರ. ಇವತ್ತು ಅವ್ರು ಬಂದ ಸಂಬಂಧದಿಂದನೇ ನಮಗೆಲ್ಲ ನೀರು ಬಂದದ. ಈಗ ಮಳೆ ಭಾಳ ಕಮ್ಮಾಗ್ಯದ. ಕಮ್ಮಾದ ಸಂಬಂಧದಿಂದನೇ ಅವ್ರು ಬಂದು ನಮಗೆ ಹೆಲ್ಪ್ ಮಾಡಿದ್ರಿಂದ ಇವತ್ತು ನೀರು ಬಂದದ. ಬಂದಿಗೆ ಎಲ್ಲ ಒಳ್ಳೇದು ಮಾಡಿಕೊಟ್ಟಾರ. ಉಮೇಶ್ ಅಣ್ಣ ಅವರಿಗೆ ಧನ್ಯವಾದಗಳು. ನಿಮ್ಮ ಹೆಸರು? ನಮ್ಮ ಹೆಸರು ಭೀಮಶಂಕರ್, ತಂದೆ ಯಮನಪ್ಪ.